ಓಕೆ ಸಂಜು, ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ ಕರೆಕ್ಟಾಗಿ? ಹಾಂ ಸರ್, ಕಾಣಿಸ್ತಾ ಇದೆ ಸರ್. ಏನು ಕಾಣ್ತಾ ಇದೆ? ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಕಾಣ್ತಾ ಇದೆ ಸರ್. Okay, very good, very good, very good. Okay, good morning everyone. Today we will start with the new module, that is contract management, tendering and its process. Okay, whether my voice is clear for everyone, just say yes or no. Yes Yes, sir. sir. Yes, Very sir. good, very good. Everyone, please give response. Okay. Now this is the theory portion, which is very very easy compared to your numerical examples. Okay, na? So every time whenever I am starting with the new concept, I generally tell this sentence: yes or no. ಮೊದ್ಲಿನಕ್ಕಿಂತ ಇದು ಬಹಳ ಈಸಿ ಇದೆ, ಮೊದ್ಲಿನಕ್ಕಿಂತ ಬಹಳ ಈಸಿ ಇದೆ. ಎಸ್ ಆರ್ ನೋ ಹಿಂಗೆ ಹೇಳ್ತೀನಲ್ಲ ಎಲ್ಲಾನು. ಓಕೆ 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 ಎವ್ರಿವನ್ ಶುಡ್ ಗಿವ್ ರೆಸ್ಪಾನ್ಸ್ whenever I ask something. Okay, now try to understand this one. Contract management, what do you mean by this one? First understand what is contract now for a general person, not related to civil person. Contract is that it happened between two persons or more than two persons. That is one thing. It's an agreement between some persons or some companies. Okay na? ಈಗ ನೀವು ನಿಮ್ಮ ಫ್ರೆಂಡಿಗೆ ಹೇಳ್ತೀರಿ, ಇಫ್ ಐ ಹೆಲ್ಪ್ ಯು ಟು ರೈಟ್ ದ ಇಂಟರ್ನಲ್ ಎಕ್ಸಾಮ್, ನಾನು ನಿನಗೆ ಕಾಪಿ ಮಾಡಕ್ಕೆ ಹೆಲ್ಪ್ ಮಾಡಿ ಕೊಟ್ಟೆ ಅಂದ್ರೆ ನೀ ನನಗೆ ಚಾಕ್ಲೇಟ್ ಕೊಡಿಸ್ತಿ. ಓಕೆ, ಅಥವಾ ಕ್ಯಾಂಟೀನ್ದಾಗ ಏನಾದ್ರು ತಿನ್ನಿಸ್ತಿ. ಇಸ್ ದಿಸ್ ಅ ಅಗ್ರಿಮೆಂಟ್ ಆರ್ ಇಸ್ ದಿಸ್ ವಾಟ್ ಯು ಕಾಲ್ ಇಟ್ ಆಸ್ ದಿಸ್ ಒನ್? ಸಂಜು ಹಾಂ ಎಸ್ ಸರ್. ಹೇಳಪ್ಪ. ಕಾಂಟ್ರಾಕ್ಟ್ ಅದ ಬರ್ತೇನೆ, ನೆಕ್ಸ್ಟ್ ಅದಕ್ಕೆ ಬರ್ತೇನೆ. ಕಾಂಟ್ರಾಕ್ಟ್ ಅನ್ನೋದಕ್ಕೆ ಬರ್ತೇನೆ. ಮೊದಲು ಅಗ್ರಿಮೆಂಟ್ ಅಂದ್ರೇನು, ಪ್ರಾಮಿಸ್ ಅಂದ್ರೇನು, ಪ್ರಾಮಿಸರ್ ಅಂದ್ರೇನು, ಅದನ್ನೆಲ್ಲ ಹೇಳ್ತೇನೆ ನಾ ಫಸ್ಟ್. ಈಗ ಸಂಜು ಮತ್ತು ಗೀತಾ, ಓಕೆನಾ? ಸಂಜು ಮತ್ತು ಗೀತಾ ಅಂತ ಇರ್ತಾರ. ಸಂಜು ಏನ್ ಹೇಳ್ತಾನ, ಇದು ಗೀತಾಗ ಏನ್ ಹೇಳ್ತಾನ, ನೀ ನನ್ಗೆ ಎಕ್ಸಾಮ್ದಾಗ ಪಾಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ಕೊಡ. ಇಫ್ ಯು ಹೆಲ್ಪ್ ಮೀ ಇನ್ ಸ್ಕೋರಿಂಗ್ ದ ಮಾರ್ಕ್ಸ್, ದೆನ್ ಐ ವಿಲ್ ಗಿವ್ ದ ಚಾಕ್ಲೇಟ್. Then who is making that promise in both of the persons? Who is making the promise? Sanju sir. Sanju is making the promise. So that is why he is called as a promiser. ಏನ್ ಹೇಳ್ತಾನಂಗ ಅವ್ರಿಗೆ ಏನ್ ಹೇಳ್ತಾರ? ಪ್ರಾಮಿಸರ್ ಅಂತಾರ ಸಂಜು. ಓಕೆನಾ? ಈಗ ಸಂಜು ಪ್ರಾಮಿಸರ್ ಆದಪ್ಪ. ಈಗ ಗೀತಾ ಏನ್ ಮಾಡ್ತಾಳ? ಗೀತಾ ಪ್ರಾಮಿಸ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಮುಂಚೆ ಆಕಿ ಏನಂತ ಕರೀತಾರ? Promisee. Okay, these are some of the words. Okay, na? These are called as promisee. One is promise, another is promise. The thing exchanged between these two, that consideration is called as a promise. This is called as a promise. Okay, na? When this promise is accepted by Geeta, then it is called as agreement. ಏನ್ ಹೇಳ್ತಾರ ಅದಕ್ಕೆ? ಒಂದ್ ಕಡೆ ಅಷ್ಟ ಪ್ರಾಮಿಸ್ ಮಾಡ್ಯಾನ, ಅಷ್ಟ ಅದಕ್ಕೆ ಅಗ್ರಿಮೆಂಟ್ ಅನ್ನಂಗಿಲ್ಲ. So once it is accepted by Geeta and that acceptance is reached to Sanju. Okay, Geeta yes anta ಹೇಳಿದಾಳೆ, ಅದು ಸಂಜುಗೂ ಗೊತ್ತಾತ. ಸೊ ಅವಾಗ ಅದಕ್ಕೆ ಏನ್ ಹೇಳ್ತಾರ? ಅಗ್ರಿಮೆಂಟ್ ಅಂತ ಹೇಳ್ತಾರೆ. ಓಕೆ, ಸಂಜು ಏನ್ ಪ್ರಾಮಿಸ್ ಮಾಡ್ಯಾನ, ನೀ ನಂಗೆ ಎಕ್ಸಾಮ್ದಾಗ ಹೆಲ್ಪ್ ಮಾಡಿದ್ರೆ ನಾನು ಹಿಂಗೆ ಚಾಕ್ಲೇಟ್ ಕೊಡಿಸ್ತೀನಿ ಅಥವಾ ಕ್ಯಾಂಟೀನ್ದಾಗ ಏನಾರ ನಾಷ್ಟಾ ಮಾಡಿಸ್ತೀನಿ ಅಂತ ಹೇಳ. ಅದಕ್ಕೆ ಗೀತಾನು ಓಕೆ ಅಂತ ಹೇಳ. ಓಕೆ ಅಂತ ಹೇಳ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅಗ್ರಿಮೆಂಟ್. Now, what do you mean by contract? What do you mean by contract? See, all the agreements are not contracts. That you should understand. So, agreement may takes place officially, unofficially. It has no boundaries. Okay, agreement is agreement. Okay, now. But what do you mean by contract? When this agreement is enforceable by law under that ಕಾನೂನು. ವೆನ್ ಇಟ್ ಈಸ್ ಎನ್ಫೋರ್ಸಿಬಲ್ ಬೈ ಲಾ ಅಂದ್ರೆ ಈ ಅಗ್ರಿಮೆಂಟ್ ಅನ್ನ ತಗೊಂಡು ಹೋಗಿ ನೀವು ಕಾನೂನು ಮುಂದೆ ಇಟ್ರೆ ಓಕೆ, ಕಾನೂನು ಇದನ್ನ ಕರೆಕ್ಟ್ ಅಂತ ಹೇಳ್ತದೆ. ಸೊ ದಟ್ ಟೈಮ್ ದಟ್ ಅಗ್ರಿಮೆಂಟ್ ಈಸ್ ಕಾಲ್ಡ್ ಆಸ್ ಕಾಂಟ್ರಾಕ್ಟ್. ದಟ್ ಟೈಮ್ ದಟ್ ಅಗ್ರಿಮೆಂಟ್ ಈಸ್ ಕಾಲ್ಡ್ ಆಸ್ ಕಾಂಟ್ರಾಕ್ಟ್. ಈಗ ಅನದರ್ ಎಕ್ಸಾಂಪಲ್ ಐ ವಿಲ್ ಗಿವ್. ಮತ್ತೆ ಯಾರ್ದಾರ ಇಲ್ಲಿ ಸ್ಟೂಡೆಂಟ್ಸ್ ಎಕ್ಸಾಮ್ ತಗೊಳಕ್ಕೆ? ಓಕೆ ಓಕೆ, ಈಗ ಮಂತ್ರೇಶಿ ಅದಾನ, ಶ್ರೀನಿವಾಸ್ ಮಂತ್ರೇಶಿ ಅದಾನ. ಅವನ್ ಹೇಳ್ತಾನೆ, ನನಗೆ ಗಾಡಿ ಹೊಡಿಲಿಕ್ಕೆ ಏನಂತಾರ ಅದಕ್ಕೆ, ಅವನದು ಗಾಡಿ ನನಗೆ ಚಾವಿ ಕದ್ಕೊಂಬಂದು ಕೊಟ್ಬಿಡಪ್ಪ ಅಂತ ಹೇಳ್ತಾನೆ. ಯಾರಿಗೆ ಹೇಳ್ತಾನೆ? ಮಂತ್ರೇಶಿ, ಶ್ರೀನಿವಾಸ್ ಮಂತ್ರೇಶಿ ಯಾರಿಗೆ ಹೇಳ್ತಾನೆ? ಶ್ರವಣಿಗೆ ಹೇಳ್ತಾನೆ. ಓಕೆನಾ? ಶ್ರವಣಿಗೆ ಹೇಳ್ತಾನೆ. ಏನ್ ಹೇಳ್ತಾನೆ? ಇವಂದು ಗಾಡಿ ಐತಲ್ಲ, ಇನ್ನೊಬ್ಬ ಯಾರೋ ಗಾಡಿ ಐತಿ, ಅವನದು ಗಾಡಿ ಚಾವಿ ನಂಗೆ ಕಳು ಮಾಡ್ಕೊಂಬಂದು ನಂಗೆ ಕೊಟ್ಬಿಡಪ್ಪ ಅಂತ ಹೇಳ್ತಾನೆ. ಇಲ್ಲಿ ಪ್ರಾಮಿಸರ್ ಯಾರು? ಶ್ರೀನಿವಾಸ್ ಮಂತ್ರೇಶಿ. ಪ್ರಾಮಿಸಿ ಯಾರು? ಶ್ರವಣ್.
ಪ್ರಾಮಿಸ್ ಯಾರು? ಶ್ರವಣ್. ಇಬ್ರು ಅದಿರೇನಪ್ಪ ಕ್ಲಾಸ್ನಾಗ? ಮಂತ್ರೇಶಿ ಅಂಡ್ ಶ್ರವಣ್ ಬೋತ್ ಆರ್ ದೇರ್? ಹಾ ಸರ್ ಅದ ಓಕೆನಾ? ಈಗ ಪ್ರಾಮಿಸರ್ ಈಸ್ ಮೇಕಿಂಗ್ ಸಮಥಿಂಗ್ ಟು ಪ್ರಾಮಿಸಿ ಅಂಡ್ ದಟ್ ಕನ್ಸಿಡರೇಷನ್ ಈಸ್ ಕಾಲ್ಡ್ ಆಸ್ ಪ್ರಾಮಿಸ್. ನಾವು ಹಿ ಹ್ಯಾಸ್ ಆಲ್ಸೋ ಅಕ್ಸೆಪ್ಟೆಡ್ ದಟ್ ಒನ್. ಶ್ರವಣ ಹೇಳ್ತಾನೆ, ಆಯ್ತು ಮಜಾ ಮಾಡೋದು, ಗಾಡಿ ಚಾವಿ ತಂದು ಕೊಡ್ತೀನಿ ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾನೆ. ಸೊ ಅವಾಗ ಏನಂತಾರ ಅದಕ್ಕೆ? agreement, sir. ಅಂದ್ರೆ that thing is agreement, it is happening between these two persons. But whether that is called as a contract, you tell me. Whether that is enforceable by law, ಕಾನೂನು ಮುಂದೆ ಒಯ್ದ್ರೆ ಅದು ಮಾನ್ಯತೆಯನ್ನು ಪಡಿತದ? ನೋ ಸರ್. No. So that is why these things are called as contracts Allah. These are called as wide agreements or wideable agreements. ಅಂದ್ರೆ ಕಾನೂನು ಪ್ರಕಾರ ಅದಕ್ಕೆ ಮಾನ್ಯತೆ ಸಿಗಂಗಿಲ್ಲ. So those things are called as wide or wideable type of agreements. These are not contracts. These are not contracts. ಆಮೇಲೆ ಇವ್ ಗಾಡಿ ಚಾವಿ ತಗೊಂಡ್ಬಂದು ಹಿಂಗ್ ಕೊಟ್ಟ, ಆಮೇಲೆ ಇವ್ ಏನು ಅವ್ಗೆ ಕ್ಯಾಂಟೀನ್ದಾಗ ಏನು ತಿನ್ನಿಸ್ಲಿಲ್ಲ ಅಂತೇಳಿ ಶ್ರೀನಿವಾಸ್ ಹೋಗಿ ಪೊಲೀಸ್ ಸ್ಟೇಷನ್ದಾಗ ಅಥವಾ ಕೋರ್ಟ್ ಒಳಗೆ ಹೋಗಕ್ ಬರಂಗಿಲ್ಲ. ಸರ್ ನೋಡ್ರಿ ನಂಗೆ ಗಾಡಿ ಚಾವಿ ಕೊಡ್ಸಿದ್ರ ಅವಂದ ಚಾ ಕುಡಿಸ್ತೀನಿ ಅಂತ ಹೇಳಿದ, ಈಗ ಕುಡಿಸೋಲ್ಲ ನೋಡ್ರಿ ಅಂತ ಹೋದ್ರೆ ಹೊಡಿತಾರ ಅವಂಗ. ಹಂಗ ಮಾಡ್ಲಿಕ್ಕೆ ಬರಂಗಿಲ್ಲ. ಬಿಕಾಸ್ that is taken place between them. That is agreement, but it is not a law enforceable. So that is why it is not a contract. Just basic difference ಗೊತ್ತಾತ? ಎಸ್ ಸರ್. Basic difference ಗೊತ್ತಾತ? ಅಗ್ರಿಮೆಂಟ್ ಅಂದ್ರೇನು, ಕಾಂಟ್ರಾಕ್ಟ್ ಅಂದ್ರೇನು ಅಂತ ಹೇಳಿ. ಓಕೆನಾ? ಸೊ now when we discuss contract in this module, in this one, you always understand it is with respect to civil engineering perspective. Okay, with respect to civil engineering perspective. ಈಗ contract, what do you mean by these two? There is a promisor, there is a promisee, and there is a promise made between them, and both have accepted. So that is why we call it as agreement, and that agreement is legally bounded. That is called as legally bounded. That means it is enforceable by law. So that is what we call it as contract. So contract is taking between two persons. So promisor is telling promisee that you construct this 1 kilometer road and I will pay 5 lakh rupees. I will pay 5 lakh rupees. Now, is this a contract or is this agreement? Contract, sir. ಕಾಂಟ್ರಾಕ್ಟ್. Both. You should say both. It is first agreement, then it is a contract. Okay, na? So it has got all the legal points, no issues. Okay, na? So agreement is one bigger term. Okay, one big thing. In that you have made some separate sector that is called as contract. Why it is called as contract? Because it is enforceable by law. That is why we call it as contract. Otherwise, normal agreement. Otherwise, not normal agreement. Okay, na? So like that you have to understand. Now coming to civil engineering term, which is there for you, what do you mean by contract management? What is mean by contract management? We are going to understand now. Okay. After the requisition of work required to be done, a preliminary estimate is prepared. Now we are going to step by step. Let us say you are some company. ಯಾರಪ್ಪ? ಈಗ ಯಾರದಾರ ಇಲ್ಲಿ? ತೇಜು ಪತ್ತಾರ್ ಅಂತ ಅದಾರ. ತೇಜು ಪತ್ತಾರ್ ಈಸ್ ಅ ಕ್ಲೈಂಟ್. ತೇಜು ಪತ್ತಾರ್ ಈಸ್ ಅ ಕ್ಲೈಂಟ್. ಓಕೆನಾ? ಸೊ ಕ್ಲೈಂಟ್ ಅಂದ್ರೇನು? ಅಕ್ಕಿ ಕಡೆ ಕೆಲಸ ಬಹಳ ಇದೆ. So she has a lot of work to execute. Okay, na? So now she has not have a sufficient manpower resources. Okay, but she has a financial arrangement. So what she will do? She will do a tender. Andre ellargu karita. Yarge who is able to do this work? Who is able to do this work? All these things has to be done by some other person. Instead of that, she is going to give the payment. She is going to give the payment. ಅದಕ್ಕಿಂತ ಮುಂಚೆ ಅಕ್ಕಿ ಒಂದ್ ಯಾರ್ದಾರ ಕಡೆ ಅಪ್ರೂವಲ್ ತಗೋಬೇಕಲ್ಲ. ಫಸ್ಟ್ ಸ್ಟೇಜ್. ಈಗ ಒಂದ್ ಕೆಲಸ ಐತಿ ಅಂತಂದ್ಮೇಲೆ ಅದು ಯಾರ್ ಇನ್ಚಾರ್ಜ್? ಇಫ್ ತೇಜು ಇಸ್ ದ ಇನ್ಚಾರ್ಜ್, ದೆನ್ ಶಿ ಕ್ಯಾನ್ ಗಿವ್ ದ ಅಪ್ರೂವಲ್. Otherwise there will be some boss, no, who is sitting next to the higher level. Okay, na? Teju is one department in charge, but the total institute is giving approval that Teju, yes, you can go ahead and execute the work by calling the contracts. Like that they are going to tell. So every time if any work is there, if any work is to be executed, that time she has to take the approval.
What are the different type of approval? Approval 5, why it is necessary? Okay, so this can be done, this may not be done. Okay, this can be done within this budget. Yes, this can be done. Okay, this is very good design compared to the other things. Yes, you can go. So all these are saying yes, go ahead. Okay, this is correct. So these are all things we call it as approvals. So always at the beginning of the work, the department which has work to do, has to get approval from the above body. In case in PWD contracts, in government contracts, government or that ministry itself giving the approval, or the budget thing we can give the approval. Is that okay? What do you mean by approval, everyone? Yes, sir. ನಾ ಸ್ಟಾರ್ಟಿಂಗ್ ಹೇಳಿನಿ, ಹಿಂಗೇನಾರ ಡೌಟ್ಸ್ ಅದು ಕ್ವಶನ್ಸ್ ಅದು ಕೇಳಿದಾಗ ಆನ್ಸರ್ ಎಸ್ ಸರ ಹೇಳ್ಬೇಕು, ನೋ ಅರ ಹೇಳ್ಬೇಕು, ಇಲ್ಲ ನಂಗೆ ತಿಳಿದಿಲ್ಲ ಅಂತಾನೆ ಹೇಳ್ಬೇಕು. ಅರ್ಥ ಆತಾ? ಈಗ ಹೇಳ್ರಿ. ಎಲ್ಲಾರು ಹೇಳ್ಬೇಕು. ಓಕೆನಾ? ಈಗ ಅಪ್ರೂವಲ್ ಅಂತಂದ್ರೆ ಏನು ಅರ್ಥ ಆಯ್ತು ನಮ್ಗೆ. ಅಪ್ರೂವಲ್ ಅಂತಂದ್ರೆ ಒಂದು ಹೈಯರ್ ಅಥಾರಿಟಿ ಕಡೆಯಿಂದ ಒಂದು ಪರ್ಮಿಷನ್ ತಗೊಳ್ಳೋದು. ಈಗ ಪರ್ಮಿಷನ್ ಎಷ್ಟು ಟೈಪ್ ಕೊಡ್ತಾರ ಯಾವುದೇ ಒಂದು ವರ್ಕ್ ಮಾಡ್ಬೇಕಂದ್ರೆ? ನಾವು ಏನ್ ಡಿಸ್ಕಸ್ ಮಾಡತ್ತೀವಿ? ಸ್ಟೇಜಸ್ ಇನ್ ದ ಎಕ್ಸಿಕ್ಯೂಷನ್ ಆಫ್ ವರ್ಕ್. ಇನ್ನು ನಮ್ದು ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗಿಲ್ಲ, ಬಟ್ ಸ್ಟಿಲ್ ವಿ ಆರ್ ಕನ್ಸಿಡರಿಂಗ್ ಇಟ್ ಆಸ್ ಅ ಸ್ಟೇಜ್. ವಾಟ್ ಇಸ್ ದ ಸ್ಟೇಜ್? ಇಟ್ ಇಸ್ ಕಾಲ್ಡ್ ಆಸ್ ಟೇಕಿಂಗ್ ದ ಅಪ್ರೂವಲ್ or taking the permission. So we have so many types of approval. One is administrative approval, second is expenditure approval, third is technical approval, last is appropriation or reappropriation. ಈಗ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಅಂದ್ರೆ ಏನು? ಒನ್ ಡಿಪಾರ್ಟ್ಮೆಂಟ್ ಅದಪ್ಪ. ಯಾವ ಡಿಪಾರ್ಟ್ಮೆಂಟ್? PWD. ಅದೇನ್ ಮಾಡ್ತದ? ದ ನಾರ್ಮಲ್ ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್. ಇಟ್ ಜನರಲಿ execute the work which are helpful for the society. Okay na? Suddenly it cannot go and start doing the work. Okay na? What it has to do? It has to take the administrative approval from its seniors or from the ministry. Okay na? So that administration andrena, okay appa, ee varsha, this academic year you can have this work, so we have allotted 30 crores for this sector, so you can start doing this work. You can construct this Samudaya Bhavan, you can construct this public health center, you can construct this water treatment plant, so that they are giving approval in terms of administrative, or they are just telling it as sanction. So who is giving that sanction or authority? By the competent authority. Okay, by the competent authority. Who wants that work? That work may be a company, that work may be some institute, that work may be some department in this authority only. ಈಗ PWD ಅಂತಂದ್ರೆ PWD ಗೆ ಕೆಲಸನೂ ಬೇಕು. PWD ಗೆ ಅಪ್ರೂವ್ ಮಾಡೋರು ಯಾರು? ಹೈಯರ್ ಅಫಿಷಿಯಲ್ಸ್ ಇನ್ ದ PWD, ಹೆಡ್ ಆಫ್ ದಟ್ PWD or ministry. ಓಕೆನಾ? ಸೊ ದಿಸ್ ಟೈಪ್ ಆಫ್ ಅಪ್ರೂವಲ್ is called as what type of approval? Administrative approval, or just it is called as sanction. It is called as sanction. Is that okay? Yes, sir. Okay, it just denotes the acceptance by the department to take up the work. Andre ಒಂದು ಮೌಖಿಕವಾಗಿ just it is saying that yes sir, you can go to that work. ಈಗ ನೀವು ಏನು ಪ್ರಪೋಸ್ ಮಾಡಿರ್ತೀರಲ್ಲ ನಮ್ಗೆ, ಓಕೆ ಈ ಪ್ರಪೋಸಲ್ ಕರೆಕ್ಟ್ ಇದೆ, this is very good proposal, this is going to be benefited, so that we are going to approval ಅಂತೇಳಿ ಸೀಲ್ ಹೊಡೆದು ಸಿಕ್ಕ ಹೊಡೆದು ಕಳಿಸ್ತಾರೆ. ಅದಕ್ಕೆ ಏನಂತಾರೆ? ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಅಂತಾರೆ, ಅಥವಾ ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್ ಅಂತಾರೆ. ನೆಕ್ಸ್ಟ್, ಎಕ್ಸ್ಪೆಂಡಿಚರ್ ಅಪ್ರೂವಲ್ ಅಂದ್ರೇನು? ಎಕ್ಸ್ಪೆಂಡಿಚರ್ ಅಪ್ರೂವಲ್ ಅಥವಾ ಎಕ್ಸ್ಪೆಂಡಿಚರ್ ಸ್ಯಾಂಕ್ಷನ್ ಅಂತ ಅಂದ್ರೇನು? ಈಗ ನಿಮ್ಗೆ ಅಪ್ರೂವಲ್ ಕೊಟ್ಟಾರ, ಬಟ್ ಅದಕ್ಕೆ ದುಡ್ಡು ಏನಾದರೂ ಸ್ಯಾಂಕ್ಷನ್ ಮಾಡಿದಾರ? ಓಕೆ, ಇಲ್ಲ. ಹೆಂಗ? ಈಗ ಎವ್ರಿ ಟೈಮ್ ಗೌರ್ಮೆಂಟ್ ಏನ್ ಮಾಡ್ತದ, ಮಾರ್ಚ್ ಟು ಮಾರ್ಚ್ ಒಳಗೆ ನಮ್ಗೆ ಬಜೆಟ್ ಕೊಡ್ತೈತಿ. ಎಸ್ ಅವ್ರನು ಆ ಬಜೆಟ್ ಒಳಗೆ ಕೈಗಾರಿಕಾ ಸೆಕ್ಟರ್, ಇಂಡಸ್ಟ್ರಿಯಲ್ ಸೆಕ್ಟರ್, ಹೆಲ್ತ್ ಸೆಕ್ಟರ್, ಎಜುಕೇಶನ್ ಸೆಕ್ಟರ್, ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್, ಹಿಂಗ ಮಲ್ಟಿಪಲ್ಟಿ ಡಿಪಾರ್ಟ್ಮೆಂಟ್ ಒಳಗೆ ಅಲಾಟ್ ಮಾಡಿಬಿಡ್ತಾರೆ ಅಮೌಂಟ್ಸ್. 300 crores ಫಾರ್ ದಿಸ್ ಡಿಪಾರ್ಟ್ಮೆಂಟ್, 300 crores ಫಾರ್ ದಿಸ್ ಡಿಪಾರ್ಟ್ಮೆಂಟ್. ಅದಕ್ಕೆ ಏನ್ ಹೇಳ್ತಾರೆ ನಾವು? ಎಕ್ಸ್ಪೆಂಡಿಚರ್ ಸ್ಯಾಂಕ್ಷನ್ ಅಥವಾ ಅಪ್ರೂವಲ್ ಅಂತ ಹೇಳ್ತಾರೆ. ಈಗ PWD ಡಿಪಾರ್ಟ್ಮೆಂಟ್ಗೂ ಸ್ಯಾಂಕ್ಷನ್ ಮಾಡಿರ್ತಾರೆ. ಓಕೆನಾ? PWD ಡಿಪಾರ್ಟ್ಮೆಂಟ್ ಸ್ಯಾಂಕ್ಷನ್ ಮಾಡಿದ ಕೂಡ ಅವ್ರು ಒಮ್ಮೆ ಎಲ್ಲ ವರ್ಕು ಎಸ್ ಅನ್ನಂಗಿಲ್ಲ. ಆ PWD ಡಿಪಾರ್ಟ್ಮೆಂಟ್ ತನಗೆ ಬಂದಿರೋ ಒಂದು 300 crores ಒಳಗೆ ಆಲ್ರೆಡಿ ಇನ್ಕಂಪ್ಲೀಟೆಡ್ ವರ್ಕ್ಸ್ ಎಷ್ಟದಾವ ನೋಡ್ತದೆ. ಓಕೆನಾ? ಆಲ್ರೆಡಿ ಹೌ ಮೆನಿ ಇನ್ಕಂಪ್ಲೀಟೆಡ್ ವರ್ಕ್ಸ್ ಆರ್ ದೇರ್, ದೇ ವಿಲ್ ಸಿ. Okay, now for this year how much they want? Okay, 120 crores. Okay, let us allot that 120 crores to already started work.
whether this proposal is okay. Yes, for this also we will allot 50 crores for this academic year. Okay na? So like that they are sanctioning that work, and that is called as what? Expenditure sanction. Expenditure sanction. Understand ಆಗ್ತಾ ಇದೆನಾ ಎಲ್ಲರಿಗೂ? ಪಾಯಿಂಟ್ ಟು ಪಾಯಿಂಟ್ ಎಲ್ಲರಿಗೂ ಪಾಯಿಂಟ್ ಟು ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆನಾ? Yes, sir. Yes, Okay, sir. everyone, see, again and again I will not tell. Okay na? Everyone. Yes, sir. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಈಗ ಆಲ್ರೆಡಿ ಒಂದು ವರ್ಕ್ ಅದಪ್ಪ. ಒಂದು ವರ್ಕಿಗೆ ನೀವು 25 crores ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬಿಟ್ರಿ. 25 crores ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬಿಟ್ರಿ. ಯಾರು? PW ಡಿಪಾರ್ಟ್ಮೆಂಟ್ ತನ್ನ ಮೇಲಿನ ಅಥಾರಿಟಿ ಕಡೆಯಿಂದ 25 crores ಸ್ಟಾರ್ಟ್ ಮಾಡ್ಕೊಂಡು ಸ್ಯಾಂಕ್ಷನ್ ಮಾಡಿಸ್ಕೊಂಡ. ಆ ವರ್ಕ್ ಆ ವರ್ಷದೊಳಗೆ ಮಾಡ್ಕೊಂತ ಅದು 30 crores ರೀಚ್ ಆಗಿ ಕ್ರಾಸ್ ಆಗ್ಬಿಡ್ತಪ್ಪ. ನಾವು ಸ್ಯಾಂಕ್ಷನ್ ಮಾಡಿದ 25, ಬಟ್ ಅಲ್ಲಿ ಕಾಸ್ಟ್ ಸೈಟ್ ಒಳಗೆ 30 crores ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನಾವು ಅವಾಗ ಏನ್ ಮಾಡ್ಬೇಕು? ಇನ್ನೊಂದ್ಸಲ ಸ್ಯಾಂಕ್ಷನ್ ಮಾಡ್ಕೋಬೇಕು. ಅದಕ್ಕೆ ಏನ್ ಹೇಳ್ತಾರ? ನೋಡ್ರಿ, ನಾ ಏನಾರ ಕ್ವಶನ್ ಕೇಳ್ತಿರ್ತೇನಲ್ಲ, ಅದ್ರದ್ದು ಆನ್ಸರ್ ನಾ ಅಲ್ಲೇ ಬರೀತಿರ್ತೀನಿ, ಇಲ್ಲ ಅಲ್ಲೇ ರೌಂಡ್ ಮಾಡ್ತಿರ್ತೀನಿ, ಇಲ್ಲ ಅಲ್ಲೇ ಅಂಡರ್ಲೈನ್ ಮಾಡ್ತಿರ್ತೀನಿ. ಅದಕ್ಕೆ ಲಕ್ಷ ಕೊಡ್ತಿರ್ಬೇಕು. ಓಕೆನಾ? So what will happen if that expenditure crosses that originally sanctioned amount? Then what we have to do? You tell me. Revised expenditure. Revised expenditure sanction ಅಂದ್ರ ಸರ್ ನಾವು ಮೊದಲಿಗೆ ಇಷ್ಟು ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ವಿ, ಈಗ ಏನಾಗಿದೆ ಅದ್ರದ್ದು ಅಮೌಂಟ್ ಒರಿಜಿನಲ್ ಅಮೌಂಟ್ ಕಿಂತ 10% ಜಾಸ್ತಿ ಆಗಿ ಹೋಗ್ಯದ. ಅಥವಾ 5 ಲಕ್ಷಕ್ಕಿಂತ ಮೊದಲು 20 ಲಕ್ಷ ಇತ್ತ, ಈಗ 25 ಆಗ್ಯದ. ಓಕೆನಾ? ಅಥವಾ 30 ಆಗ್ಯದ. ಈ ತರ ಜಾಸ್ತಿ 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 ಹಾಕೊಂತ ಹೋದ್ರೆ, ಸೊ ವಿ ಆರ್ ಟೇಕಿಂಗ್ ಅಗೇನ್ ಸ್ಯಾಂಕ್ಷನ್. ಈಗ ಹಂಗ ಮಾಡ್ಕೊಂತ ಹೋಗಕ್ ಬರಂಗಿಲ್ಲಲ್ಲ. ಆಲ್ರೆಡಿ various department have sanctioned some amount. Only they have this much amount for that academic year. They cannot execute more than that. Okay na? So that is why they want to take revised sanction, revised expenditure sanction. Is that okay? Yes or no? Yes, sir. Yes, sir. Everyone, I am asking everyone to give response. So many people are there. Prerana, Ranganath, Sanju, Srinivas, Sunil, Teju. Yes, sir. Okay. Please give response. Okay. Yes, sir. ಈಗ ಟೆಕ್ನಿಕಲ್ ಸ್ಯಾಂಕ್ಷನ್ ಅಂದ್ರೇನು? ಟೆಕ್ನಿಕಲ್ ಸ್ಯಾಂಕ್ಷನ್ ಮೀನ್ಸ್ whatever the work is proposed, no, the proposed work is according to the technicality or technical specification. ಅಂದ್ರ ಈಗ ಒಂದು ನೀವು ಬಿಲ್ಡಿಂಗ್ ಅಥವಾ ಒಂದು ಬ್ರಿಡ್ಜ್ ಮಾಡಾಕತ್ತೀರಪ್ಪ, ಒಂದು ಕಲ್ವರ್ಟ್ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗ್ಲಿಕ್ಕೆ ನಡಕ ದೇರ್ ಇಸ್ ಅ ರೋಡ್ and there is one small culvert or small bridge you want to construct or you want to modify that one. You have also prepared the design, no, before getting the sanction, this administrative, this expenditure sanction. You also prepare the technical design. You also prepare the design for that one, and that design is checked by again higher authority. ಒಬ್ಬರು ಸ್ಟ್ಯಾಂಡರ್ಡ್ ಡಿಸೈನರ್ ಇದ್ದವ್ರು ಕೂತ್ ಚೆಕ್ ಮಾಡ್ತಾರೆ. ಏನಪ್ಪಾ ನೀ ಬ್ರಿಡ್ಜ್ ಮಾಡಕತ್ತಿ? ಓಕೆ, ಯು ಹ್ಯಾವ್ ಕನ್ಸ್ಟ್ರಕ್ಟಿಂಗ್ ಅ ಬ್ರಿಡ್ಜ್. ವೇರ್ ಇಸ್ ಯುವರ್ ಡಿಸೈನ್? ಎಸ್, ಗಿವ್ ಮಿ ದಟ್ ಡಿಸೈನ್. ಓಕೆ, that design is going to sustain for 20 years, 30 years, whether that is okay, whether that is very good design, or whether it is going to fail, or whether it is going to collapse. Okay na? All those things they are going to check, and they will tell, yes sir, you can go ahead, you can go ahead with this project. Your technical design is very good, your technical design is very good. So that type of sanction, what is that called as? Technical sanction, sir. Technical sanction. In that they are going to prepare the detailed design, detailed drawings of RCC steel, whatever drawings they are going to come, no, everything is prepared. That is called as technical sanction. Or they are going to prepare schedule also. Okay, first we are going to start this work, everything they are going to prepare. Is that okay? That is called as technical sanction. Now what do you mean by this appropriation and reappropriation? Appropriation or reappropriation, just now we have seen, no, during the expenditure sanction,
whatever amount is there, no, that total 300 crores with that PWD department, that amount is distributed among this project, this project, this project, this project, this project, according to their importance, according to their nature, according to their urgency, whatever necessity, they are going to distribute 20 crores, 30 crores, 40, 50, like that they are going to distribute. So this type of approximately they are giving, no, that is called as appropriation. Depending upon that estimate, they are going to allot that amount, okay na? That is called as appropriation. Now reappropriation means what? At the end of that year, suppose this has started in the beginning, because when budget comes, no, from the government, that time only this allotment will take place or appropriation will take place. But during the end of that academic year or financial year, one project 10 ಕೋಟಿ ಖರ್ಚಾಗಿರ್ಬೋದು, ಇನ್ನೊಂದು ಪ್ರಾಜೆಕ್ಟಿಗೆ 30 ಅಲೋಟ್ ಆಗಿರ್ತದೆ, ಬಟ್ 50 ಆಗಿರ್ಬೋದು, 50 ಆಗ್ಲಿಕ್ಕೆ ಬಂದಿರ್ಬೋದು. ಅವಾಗ ಏನಾಗ್ತದೆ? ಇಂಬ್ಯಾಲೆನ್ಸಿಂಗ್ ಆಗ್ತದಲ್ಲ? ಎಸ್ ಆರ್ ನೋ? ಇಂಬ್ಯಾಲೆನ್ಸ್ ಆಗೋದನ್ನ ತಪ್ಪಿಸ್ಲಿಕ್ಕೆ ಏನ್ ಮಾಡ್ತಾರೆ? ಕಡಿಮೆ ಯಾವ್ದು ಖರ್ಚಾಗ್ಲಿಕ್ಕತ್ತದಲ್ಲ ಅದ್ರದ್ದು ಅಮೌಂಟ್ ತಗೊಂಡೋಗಿ ಎಲ್ಲಿ ನೆಸೆಸಿಟಿ ಐತಲ್ಲ ಅಲ್ಲಿ ಅಲೋಟ್ ಮಾಡ್ತಾರೆ. ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? Wherever that amount is not required, that already allotted amount, that amount is diverted or redistributed, or it is called as reappropriation. It is called as reappropriation. Who is going to do? The person, that head of the department of that PWD or whatever institute, whatever agency. Okay na? So that is called as reappropriation. Whether this is clear for everyone? Yes, sir. Yes or no? Yes, sir. Yes, sir. Okay, very good, very good, very good. Now that is approvals. First part is that approval. Now what is this? Project execution. How many types are there in the execution? Two types, sir. Two types. What are the two types? What are the two types? Okay na? ಈಗ ಒಂದು ಕೆಲಸ ಅದ PWD ಡಿಪಾರ್ಟ್ಮೆಂಟ್ದೊಳಗೆ ಕೆಲಸ ಅದ. ಏನದ? ಒಂದು ರೋಡ್ ಸೈಡಿಗೆ ಫಿಲ್ಲಿಂಗ್ ಮಾಡೋದದ. ಟ್ರೆಂಚ್ ಬಹಳ ಬಿದ್ದಾವ, ರೋಡ್ ಸೈಡಿಗೆ ಫಿಲ್ಲಿಂಗ್ ಮಾಡೋದದ. ಓಕೆ, ಆ ಫಿಲ್ಲಿಂಗ್ ಮಾಡ್ಲಿಕ್ಕೆ ಅವರು ಕಾಂಟ್ರಾಕ್ಟರ್ನ ಅಲರ್ಟ್ ಮಾಡಿ ಕೆಲಸನೂ ಮಾಡಿಸ್ಬೋದು. ಇನ್ನೊಂದು ತಾವ ಇಂಜಿನಿಯರ್ಸ್ ಅಥವಾ ತಾವ ಆಫೀಸರ್ಸ್ ಲೇಬರ್ ಕರ್ಕೊಂಬಂಡ್ರೆ ಲೇಬರ್ಸ್ ಕಡೆಯಿಂದನೂ ಮಾಡಿಸ್ಬೋದು. ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? The people from that agency or the organization or this department, they may call for contractors to execute and make the payment to the contractor, or they may hire some laborers for that work and execute and make the payment to laborers. Both way it is possible, no? Both way it is possible, no? Yes, sir. Okay, no? Yes, sir. Okay. One second. Okay. Whether my voice is clear, audible? Yes, sir. Clear. Yes, sir. Yes, So sir. we were discussing this portion. That is what? Departmental system and contract system. Now, if that PWD department goes to the laborers and purchase the material directly from the market and execute that work, that is called as the departmental system. In another case, contract system means that work is a little bit big. Okay, they cannot go and bring that laborers and cannot do all those things. So that is why they are going to give the contracts. Okay, na? Generally, this system of work, which are very urgent and which are very minor. Okay, na? So they are done by employing the daily laborers who are going to supervise the officer from that department itself. So such as maintenance work, some small road filling works. Okay, generally they take the materials from the market or the suppliers and they execute the work. This is called as
ಡಿಪಾರ್ಟ್ಮೆಂಟಲ್ ಸಿಸ್ಟಮ್. ಇಲ್ಲಿ ಏನ್ ಮಾಡ್ತದ, ಡಿಪಾರ್ಟ್ಮೆಂಟ್ ತಾನ ಲೇಬರ್ನ ಕರ್ಕೊಂಡ್ಬಂದು ವರ್ಕ್ ಮಾಡ್ತದ, ತಾನ ಹೋಗಿ ಮಟೀರಿಯಲ್ಸ್ ಅನ್ನ ಸ್ವಲ್ಪ ತಗೊಂಡ್ ಬಂದು ಮಾಡಿಸ್ಬಿಡ್ತಾರ. ಸಣ್ಣ ಸಣ್ಣ ಕೆಲಸ, ಅರ್ಜೆಂಟ್ ಕೆಲಸ. ಯಾಕೆ ಅರ್ಜೆಂಟ್ ಹೆಂಗ್ ಮಾಡ್ತಾರ ಅಂತಂದ್ರೆ ಕಾಂಟ್ರಾಕ್ಟ್ ಕರುದು ಅವಾರ್ಡ್ ಮಾಡಿ ಅವ್ರಿಗೆಲ್ಲ ಟೈಮ್ ಭಾಳ ಹಿಡಿತದ. ಓಕೆನಾ? ಸೊ ಫಾರ್ ದಟ್ ದೇ ಆರ್ ನಾಟ್ ಗೋಯಿಂಗ್ ಟು ಡೂ ಆಲ್ ದೋಸ್ ಥಿಂಗ್ಸ್ ಬಿಕಾಸ್ ಇಟ್ ಇಸ್ ಅರ್ಜೆಂಟ್ ವರ್ಕ್ ಆರ್ ಮೈನರ್ ವರ್ಕ್. So directly they are going to take the approval from their boss, start executing the work. This is called as departmental work. Okay. In contractual system, what is happening in contract? The first, the approval is taken and the proposal is prepared and the estimate is done, primary estimate, primary rate analysis is done, drawings are prepared and their cost of project is obtained. ಈಗ ಕ್ಲೈಂಟ್ ಅಥವಾ PWD ಡಿಪಾರ್ಟ್ಮೆಂಟ್ ತನ್ನಷ್ಟಕ್ಕೆ ತಾನು ರೆಡಿ ಮಾಡ್ಕೊಂಡ್ಬಿಡ್ತಾನೆ ಡಾಕ್ಯುಮೆಂಟ್ಸ್. ಯಾವ್ಯಾವ ರೆಡಿ ಮಾಡ್ಕೊಂತಾನ? ಸ್ಪೆಸಿಫಿಕೇಶನ್, ರೇಟ್ ಅನಾಲಿಸಿಸ್, ಡ್ರಾಯಿಂಗ್ಸ್, ಆಲ್ ದೋಸ್ ಥಿಂಗ್ಸ್ he is going to prepare. And once that drawings, everything is prepared, he will get the total approximate cost. And that cost, whether he want to execute, no, because the material labors are huge, requirement is huge. So that is why he is going to call for contract. Avag en martana? He is going to call the tenders. So many contractors will come. Contractors will see the drawings specification and get the tender and fill that tender. Filling the tender means what there is rate. ಅವ್ರದ್ದು ರೇಟ್ ಎಷ್ಟದ, ನಾವು ಎಷ್ಟರೊಳಗೆ ಮಾಡ್ತೀವಿ ಅಂತೇಳಿ ಕಾಂಟ್ರಾಕ್ಟರ್ಸ್ ರೇಟ್ ಕೊಡ್ತಾರೆ. ಆ ರೇಟ್ ತಗೊಂಡು ಓನರ್ ಅಂದ್ರೆ PWD ಏನ್ ಮಾಡ್ತಾನೆ, ಓಕೆ ನಮ್ದು ಎಷ್ಟದ, ಓಕೆ ಇಷ್ಟದ, ಓಕೆ ಎಲ್ಲಾರ್ಕಿಂತ ಕಡಿಮೆ ಯಾರು ಕೋಟ್ ಮಾಡ್ಯಾರ, ಹೂ ಇಸ್ ದ ಲೋಯೆಸ್ಟ್ ಟೆಂಡರ್, ಓಕೆ he is going to be selected and he is going to be awarded that work. And after the awarding that work, and that contractor will come and do that work, and while doing that work payment is generally given. Okay na? So during that formation, agreement will take place between this PWD and that contractor, and that contract is prepared and it is signed by both the parties. And what is the final rate accepted, both will agree. And next what will do, the contractor will start doing the work and the owner will start making the payment. Once everything is completed, contract is closed. This system is called as contract system of execution. Is that okay for everyone? Yes, sir. Yes, sir. Yes, sir. Yes, sir. Okay. ಆಗಲೇ ನಾ ಹೇಳಿದೆ ಅಲ್ಲ ಕಾಂಟ್ರಾಕ್ಟ್ ಅಂದ್ರೇನು. ಸೊ ದ್ಯಾಟ್ ಡೆಫಿನಿಷನ್ ದೇ ಆರ್ ಗಿವಿಂಗ್. ವೆನ್ 2 or more persons have common intention, then that promise or obligation, ಅದಕ್ಕೆ obligation ಪ್ರಾಮಿಸ್ ಅಂತ ಹೇಳ್ತಾರೆ. Okay, when that is successfully accepted by those persons, it is called as agreement. When that agreement is enforceable by law, it is called as contract. So the contract may be supply of labor, supply of material, or maintenance, or repair work, or new work. Anything it is possible. Now there is in Indian there is one act is there. Act ಅಂದ್ರೆ ಏನಪ್ಪ? ಕಾನೂನು, ಕಾಯ್ದೆ. ಇದಕ್ಕೇನಂತಾರೆ? ಕಾಯ್ದೆ ಅಂತಾರೆ. What is the name of that law? That law is called as Indian Contract Act 1872. Indian Contract Act 1872. Now I will tell you one thing. How that Indian Contract Act has defined this term. Okay na? ಅದರೊಳಗ ಕಾಂಟ್ರಾಕ್ಟ್ ಅನ್ನೋ ಶಬ್ದದ ಒಂದು ಡೆಫಿನಿಷನ್ ಎಕ್ಸ್ಪ್ಲೇನ್ ಮಾಡ್ಯಾರ. ಹೆಂಗ್ ಮಾಡ್ಯಾರ? ಐ ವಿಲ್ ಜಸ್ಟ್ ಎಕ್ಸ್ಪ್ಲೇನ್. Agreements which are enforceable, and such having been made by free consent and by the person of competent to the contract for a lawful consideration and lawful object, which are not expressly declared as void by any statute. ಇದರ ಅರ್ಥನ ಬಿಡಿಬಿಡಿಸಿ ಹೇಳ್ತೇನೆ. ಈಗ ಎಲ್ಲಾ ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಏನಪ್ಪ ಅಲ್ಲ. ಯಾವ ಅಗ್ರಿಮೆಂಟ್ಸ್ ಎನ್ಫೋರ್ಸಿಬಲ್ ಬೈ ಲಾ ಇರ್ತಾವ ಅವಷ್ಟ ಕಾಂಟ್ರಾಕ್ಟ್.
ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಯಾವ್ಯಾವ ಪಾರ್ಟೀಸ್ ಕಾಂಟ್ರಾಕ್ಟ್ದೊಳಗೆ ಎಂಟ್ರಿ ಮಾಡ್ಬೇಕಂತದವಲ್ಲ ಅವಷ್ಟು ಫ್ರೀ ಕನ್ಸೆಂಟ್ಲಿ ಎಂಟ್ರಿ ಆಗ್ಬೇಕು. ಅಂದ್ರ ತಮ್ಮ ಸ್ವ ಇಚ್ಛೆಯಿಂದ ಅವು ಎಂಟ್ರಿ ಆಗ್ಬೇಕು. ಯಾರು ಅದನ್ನ ಫೋರ್ಸ್ಫುಲಿ ಜಬರ್ದಸ್ತಿ ಮಾಡಿ ನೀ ಇದನ್ನ ಎಂಟ್ರಿ ಮಾಡ, ನೀ ಇದಕ್ಕೆ ಎಕ್ಸಿಕ್ಯೂಟ್ ಮಾಡ ಅಂತ ಫೋರ್ಸ್ ಮಾಡಕ್ ಬರಂಗಿಲ್ಲ. ಈಗ ಯಾರು ನಿಮ್ ಫ್ರೆಂಡ್ಸಿಗೆ ಹೇಳ್ತೀರ ನೀ ಆ ಚಾವಿ ಕದ್ಕೊಂಡು ಬಂದ್ ಕೊಡ, ನೀ ಇದು ಮಾಡಬೇಕಂತ ಹೇಳಕ್ ಬರಂಗಿಲ್ಲ. ಅಂದ್ರ ಫ್ರೀ ಕನ್ಸೆಂಟ್ ಇರಬೇಕು, ಸ್ವ ಇಚ್ಛೆಯಿಂದ ಎಂಟ್ರಿ ಆಗಬೇಕು. ದೇ ಹ್ಯಾವ್ ಟು ಬಿ ಫ್ರೀ ಕನ್ಸೆಂಟ್ ಫ್ರಮ್ ದ ಪಾರ್ಟೀಸ್ ಬಿಟ್ವೀನ್ ದ ಅಗ್ರಿಮೆಂಟ್. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಬೈ ದ ಪರ್ಸನ್ಸ್ ಕಾಂಪಿಟೆಂಟ್ ಟು ದ ಕಾಂಟ್ರಾಕ್ಟ್. ಅಂದ್ರೆ ಅವ ಕಾಂಟ್ರಾಕ್ಟ್ ಮಾಡಾಕ ಒಂದ್ ಸೆಕೆಂಡ್. Okay, now it is audible. Yes, sir. Okay, ಈಗ ಹಿಂದೆ 2 ನಿಮಿಷ ಮಾತಾಡಿದ್ ಕೇಳಾತಿತ್ತೋ ಏನ್ ಇದಾಗಿತ್ತು? ಇಲ್ರಿ ಸರ್. Okay. So that is called as where the agreements which are enforceable by law, and in that the parties should be free consent. What do you mean by free consent? They have to be entered with their own intention, forcibly irbard. Second point is that persons who are entering the competent, they should be competent. Andra they have to be technically sound. Okay. Third point, there should be lawful consideration and lawful object. What do you mean by that one? Lawful ಅಂದ್ರೆ ಅದು ಏನೋ ಕಾಂಟ್ರಾಕ್ಟ್ ಇದ್ರು ಅದು ಲೀಗಲಿ ಇರ್ಬೇಕು, ಲಾಫುಲಿ ಇರ್ಬೇಕದು. ಓಕೆನಾ? ಸೊ ವೆನ್ ಆಲ್ ದೀಸ್ ಥಿಂಗ್ಸ್ ಆರ್ ದೇರ್, ದೆನ್ ವಿ ಕಾಲ್ ದಟ್ ಅಗ್ರಿಮೆಂಟ್ ಆಸ್ ಕಾಂಟ್ರಾಕ್ಟ್. Is that okay for everyone? Yes, sir. Okay, ಕಾಂಟ್ರಾಕ್ಟ್ ದ ಡೆಫಿನಿಷನ್ ಗೊತ್ತಾಯ್ತಾ ಎಲ್ಲರಿಗೂ? Yes, sir. Yes, sir. Very good. Now there must be mutual agreement. That is first point. There must be an offer made. ಅಂದ್ರೆ ನಾ ಹೇಳಿದ್ನಲ್ಲ ಪ್ರಾಮಿಸರ್ ಅದು ಆಫರ್ ಅಂತಾರೆ ಇಲ್ಲಿ. ಸೊ ದಟ್ ಆಫರ್ ಯಾರು ಕೊಡ್ತಾರ ಅವ್ರಿಗೆ ಪ್ರಾಮಿಸರ್ ಅಂತಾರೆ. ದ ಪರ್ಸನ್ ಹೂ ಇಸ್ ಅಕ್ಸೆಪ್ಟಿಂಗ್, ದಟ್ ಇಸ್ ಕಾಲ್ಡ್ ಆಸ್ ಪ್ರಾಮಿಸಿ ಅಂತಾರೆ. ಓಕೆ. ಲೀಗಲ್ ಕನ್ಸಿಡರೇಷನ್ ಅಂತಂದ್ರೆ ಏನು? ನಾ ಈ ಕೆಲ್ಸಕ್ಕೆ ಇಷ್ಟು ರೊಕ್ಕ ಕೊಡ್ತೇನೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಕನ್ಸಿಡರೇಷನ್. The payment what you are making or whatever, that is called as consideration. Okay na? The offer and acceptance should be related to correct, which should not be prohibited by law. Whatever they are accepted, no, they should not be they should be according to the law. Fourth point, the last one is that the whatever agreement you are taking, no, that has to be enforceable by law. Is that okay for everyone? Yes, sir. The last point is it should be competent parties. Okay. Yes or no? Okay. Now what are the object or the part of the contract? So just now we have told, no, promise, proposal, agreement. What are the 3 words? Proposal ಅಂದ್ರೆ ಏನು? The first person whatever he is making to the second person, that is called as proposal. ಆಮೇಲೆ ಇದು accept ಏನ್ ಮಾಡ್ಕೊಂತಾರಲ್ಲ ಅವಾಗ ಅದಕ್ಕೆ ಪ್ರಾಮಿಸ್ ಅಂತಾರೆ. When that second person accept that thing is called as promise. Okay na? When there is a consideration in between, then it is called as agreement. Then there is a consideration. Okay, ನಾ accept ಮಾಡ್ಕೊಂಡೀನಿ,
ನಾ ಮಾಡಿದ್ಕೊಳ್ಳಿ ನಂಗೆ ಇಷ್ಟು ರೊಕ್ಕ ಕೊಡು. ದಟ್ ಕನ್ಸಿಡರೇಷನ್ ಇಸ್ ಕಾಲ್ಡ್ ಆಸ್ ಅಗ್ರಿಮೆಂಟ್. ಫಸ್ಟಿಗೆ ಮಾಡೋದು ಪ್ರಪೋಸಲ್, ಇವ್ ಅಕ್ಸೆಪ್ಟ್ ಮಾಡಿದ್ರೆ ಅದಕ್ಕೆ ಪ್ರಾಮಿಸ್ ಅಂತಾರ. ಅದ ಎರಡೂ ಆದ್ಮೇಲೆ ಎರಡೂ ಸೇರಿ ನಡಕೊಂದು ಕನ್ಸಿಡರೇಷನ್ ಬರ್ತದ, ಆ ಮೂರು ಸೇರಿದ್ರೆ ಅಗ್ರಿಮೆಂಟ್ ಅಂತಾರ. ವೆನ್ ಇಟ್ ಈಸ್ ಎನ್ಫೋರ್ಸಬಲ್ ಬೈ ಲಾ ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಕಾಂಟ್ರಾಕ್ಟ್. Is that okay for everyone? Yes, sir. Yes, sir. Okay na? So now Yes, sir. Contractor means a person or a firm to do any type of work. The person or a company, firm andrenu company, to do any type of work. So qualification, what are the different qualifications we need to do? He should be financially sound. He should have sufficient knowledge. He should be well versed with the procedure of department. ಅವಂಗ ಡಿಪಾರ್ಟ್ಮೆಂಟ್ ಬಗ್ಗೆ ಎಲ್ಲ ಗೊತ್ತಿರ್ಬೇಕು. ಓಕೆನಾ? ಅವಂಗ ಗುಡ್ ರೆಪ್ಯುಟೇಷನ್ ಇರ್ಬೇಕು. And should have ability to handle labor, material ಎಲ್ಲ ಗೊತ್ತಿರ್ಬೇಕು. And should be capable of arranging men material as requirement. ಅವನ ಕಡೆ ಎಲ್ಲ ಮಟೀರಿಯಲ್ ಅರೇಂಜ್ಮೆಂಟ್ ಮಾಡೋದು ಎಲ್ಲ ಇರ್ಬೇಕು ಅವನ ಕಡೆ. Is that okay? Yes, sir. Yes, sir. ಈಗ ಜನರಲ್ ಬ್ರೀಫ್ ಆಗಿ ಹೇಳ್ತೇನೆ. ಟೆಂಡರ್ ಅಂದ್ರೆ ಏನು? ಈಗ ಓನರ್ ಏನ್ ಕರಿತಾನಲ್ಲ, ಈ ಕೆಲಸ ಮಾಡೋದದ ನನಗೆ, ಸೊ ಪ್ಲೀಸ್ ಡೂ ದಿಸ್ ವರ್ಕ್ ಅಂತ ಹೇಳಿ ಅವ್ ಏನ್ ಪ್ರಪೋಸ್ ಮಾಡ್ತಾನಲ್ಲ ಫಸ್ಟಿಗೆ, ಅದಕ್ಕೆ ಟೆಂಡರ್ ಅಂತಾರ. ಏನ್ ಹೇಳ್ತಾರ ಅದಕ್ಕೂ? ಟೆಂಡರ್. ದ ಟೆಂಡರ್ ಇಸ್ ಅನ್ ಆಫರ್ ಇನ್ ರೈಟಿಂಗ್ ಟು ಎಕ್ಸಿಕ್ಯೂಟ್ ಸಮ್ ಆಫ್ ದ ವರ್ಕ್. Is that okay? Yes, sir. Okay. Now this is the two concept. Today we will stop. Okay na? No problem no? Yes, sir. Okay. Please give your attendance. Okay na? So network issues are happening here. So tomorrow I will mention the time. Okay na? Afternoon shall we take? Tomorrow afternoon. Sir, afternoon battery. Battery. Okay. We will check the timings. Next class we will continue. Okay na? Yes, sir. Okay. Thank you very much. Okay. ಸ್ವಲ್ಪ network issues ಆಗ್ತಾ ಇದೆ. So we will continue it in the next class. Okay. Thank you very much.